ತೊಗೊಂಡಾಗ ಅವಾಗ ಏನು ಮಾಡ್ತಾರೆ, ಅವಾಗ ಇವ್ರು ಉಪಯೋಗ ಮಾಡ್ಕೊತಾರೆ. ಯಾರು ಆ ಕಡೆ ಏನಿರ್ತದೆ ಚಡ್ಚನ್ ಕಡೆ, ಅಲ್ಲಿ 2 ಕುಟುಂಬಗಳನ್ನು ವೈಷಮ್ಯ ನಡೆದಿರ್ತದೆ. ಅಲ್ಲಿ ಯಾರು ಮಲ್ಲಿಕಾರ್ಜುನ ಚಡ್ಚಣ ಮತ್ತು ಪುತ್ರಪ್ಪ ಬೈರಗೊಂಡ ನಡುವೆ ಅಲ್ಲಿ 2 ಕುಟುಂಬಗಳಲ್ಲಿ ಅಲ್ಲಿ ಒಂದು ವೈಮನಸ್ಸು ನಡೆದಿರ್ತದೆ. ಅಲ್ಲಿ ಆವಾಗ ಮಲ್ಲಿಕಾರ್ಜುನ ಚಡ್ಚಣ ಏನದಲ್ಲ ಈ ಗುಂಪಿನಾಗ ಸೇರ್ಕೊಂಡಿರ್ತಾನೆ. ಅವ ಸಹಾಯಕ್ಕೆ ಬಂದಿರ್ತಾನ ಇವ್ರ ಕಡೆ. ಯಾರು ಕೇಸಪ್ಪತ್ತ ಅವ್ರ ಕಡೆ, ಶಿವಾಜಿ ಬೋರ್ ಕಡೆ, ಚಂದಪ್ಪ ಅರ್ಜುನ್ ಕಡೆ ಅದಕ್ಕೆ ಬಂದಿರ್ತಾನಪ್ಪ ಅಂದ್ರೆ ಅವ್ರು ಸಹಾಯಕ್ಕೆ ಬಂದಿರ್ತಾನವ, ಅವ್ರನ್ನ ಹೆಲ್ಪ್ ಮಾಡೋಕ್ಕೆ ಸಂಬಂಧ ಬಂದಿರ್ತಾರೆ ಅವರು. ಅವಾಗ ಇವ್ರು ಏನು ಮಾಡಿರ್ತಾರ, ಅವನು ಮಲ್ಲಿಕಾರ್ಜುನ ಹೇಳ್ಕೊಂಡು ಏನು ಮಾಡ್ಕೊಂಡಿರ್ತಾರೆ ಇವರು, ಅವ್ರನ್ನ ಹ್ಯಾಂಗಾರು ಮಾಡ್ಬೇಕಂದ್ರೆ ಅವಾಗ ಅವ್ರು ಹೆಲ್ಪ್ ಮಾಡ್ತಾರೆ. ಅವರು ಹೆಲ್ಪ್ ಮಾಡಿದಾಗ ಏನು ಮಾಡ್ತಾನೆ ಅವ್ರಿಗೆ ಗೊತ್ತಾಗ್ತದೆ ಇಂಥ ದಿವಸ ಅಲ್ಲಿ ಬರ್ತಾರೆ ಅವರು ಅಫ್ಜಲ್ಪುರಕ್ಕೆ ಅಂಥೇಳಿ. ಅವಾಗ ಇನ್ಫಾರ್ಮೇಷನ್ ತೊಗೊಂಡು ಏನು ಮಾಡ್ತಾರೆ, ಅಲ್ಲಿ ನರ್ತಕಿ ಬಾರ್ ಮುಂದೆ, ಅಲ್ಲಿ ನಂತರ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಕವರ್ ಮಾಡ್ತಾರೆ. ಇವರೆಲ್ಲ ಕವರ್ ಮಾಡಿ 4 ಮಂದಿ ಹೊಡಿಬೇಕಲ್ಲ, 4 ಮಂದಿ ಹೊಡಿಬೇಕಾದ್ರೆ ಏನು ಮಾಡ್ಬೇಕಂಬಂದ್ರೆ ಎಲ್ಲ ಕಡೆ ಕವರ್ ಆಗಿರ್ತಾರೆ ಇವರು. ಈ ಟೈಮ್ಗೆ ಅವ್ರು ಬರ್ತಾರೆ, ಇನ್ಫಾರ್ಮೇಷನ್ ಇರ್ತದೆ ಅವರಿಗೆ, ಆ ಗುಪ್ತ ಮಾಹಿತಿ ಪಡೆದಿರ್ತದ್ರೆ. ಬಂದಾಗ ಏನು ಮಾಡ್ತಾರೆ, ಆ 4 ಜನ ಮಾರು ವೇಷದಾಗ ಇರ್ತಾರೆ ಇವರೆಲ್ಲ. ಅವಾಗ ಕೆಲವೊಬ್ರು ಏನು ಮಾಡಿರ್ತಾರೆ, ಇವರು ಈ ಸೇವಿಂಗ್ ಮಾಡ್ಕೊಳ್ಳೋ ಟೈಮ್ಗೆ ಒಂದು ಅಂಗಡಿ ಒಳಗೆ ಕೂತಿರ್ತಾರೆ. ಯಾಕಂದ್ರೆ ಅವರೆಲ್ಲ ಅರಿಬಿ ಕಟ್ಟಿ ಸೇವಿಂಗ್ ಮಾಡ್ಬೇಕಲ್ಲ ಅಲ್ಲಿ ಸಮೀಪ. ಅವ ಏನತ್ತಾನ, ಒಬ್ಬ ಅಂಗಡಿ ಅವ ಮುಗಿದ ನೀವು ಹೋರಿರ್ತಾನವ, ಅವ ಇನ್ನೊಂದು ಸ್ವಲ್ಪ ಉಳಿದ ಅಂದ್ರೆ ಅವ್ರೇನೋ ವೈರಿಗಳು ಬರಲ್ಲ ಅಲ್ಲಿ ಇಲ್ಲಿಗೆ. ಇವ್ರು ಏನು ಮಾಡ್ತಾರೆ, ಸೇವಿಂಗ್ ಮಾಡ್ಕೋತ ಅಂಗಡಿಯಾಗ ಕೂತಿರ್ತಾರಲ್ಲ, ಇವ್ರು ಏನಾರ ನೆವ ಇರ್ತಾನೆ ಅವನಿಗೆ. ಆ ಸೇವಿಂಗ್ ಅಂಗಡಿಯವನು ಎಲ್ಲ ಮುಗಿದ ಯಾಕೆ ಹೇಳಲ್ಲ ಅವ್ರದ್ದು, ಆದ್ರೆ ಅವ್ರ ವೈರಿಗಳು ಇನ್ನೂ ಬಂದಿರೋದಿಲ್ಲ ಅಲ್ಲಿ. ಅದಕ್ಕೆ ಇವ್ರು ಏನು ಹೇಳ್ತಾರೆ, ಅದನ್ನು ತೆಗಿ ಇದನ್ನು ತೆಗಿ ಅಂತ ಹೇಳಿ ಟೈಮ್ ಪಾಸ್ ಮಾಡ್ತಾರೆ ಇವರು. ಅಷ್ಟು ಅನ್ನೋದ್ರಾಗ ಅವ್ರ ವೈರಿಗಳು ಬರ್ತಾರೆ. ಬಂದ ನಂತರ ಏನು ಮಾಡ್ತಾರೆ, 4 ಮಂದಿಗೆ ಏನು ಮಾಡ್ತಾರೆ, ನರ್ತಿಗೆ ಮಾರ್ ಮುಂದೆ ಮತ್ತು ಅಫ್ಜಲ್ಪುರ ಬಸ್ ಸ್ಟ್ಯಾಂಡ್ ಮುಂದೆ ಬರ್ಬರವಾಗಿ ಕೊಲೆ ಮಾಡಿ, ಆವಾಗಿನ ಕಾಲದೊಳಗೆ ಅವ್ರು ಹ್ಯಾಂಗೆ ಇಂಡಿಯನ್ ಇಸತ್ತಪ್ಪ ಅಂದ್ರೆ ಚೋಳಪ್ಪಗೌಡನ್ನ ಅಂಥವ್ರು ಹೊಡೆದಾರಂದ ಬಳಕ ಚೋಳಪ್ಪಗೌಡನ ಅವ್ರನ್ನ ಮಾಡ್ಬೇಕಂತ ಹೇಳಿ ಏನು ಮಾಡಿರ್ತಾರೆ, ಇಡೀ ಏನು ಮಾಡಿರ್ತಾರೆ, ಇದಕ್ಕೆ ಸಹಾಯ ಏನದಲ್ಲ ಆಗಿನ ಪ್ರಬಲ ರಾಜಕಾರಣ ಅದರ ಹೇಳಿ ಮಾಡ್ತಾರೆ. ಇಡೀ ತಾಲೂಕು ವ್ಯವಸ್ಥೆ ಅವ್ರ ಕೈಯಾಗ ಅದರ ಹೇಳಿ ಏನು ಮಾಡ್ತಾರೆ ಇವರು. ಆ ಒಂದು ಆವೇಶದಿಂದ ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಇವ್ರು 4 ಮಂದಿ ಬರ್ಬರವಾಗಿ ಕೊಲೆ ಮಾಡಿ ಸೀದಾ ಅಫ್ಜಲ್ಪುರ್ ಪೊಲೀಸ್ ಸ್ಟೇಷನ್ ಹೋಗ್ಬಿಡ್ತಾರೆ ಇವರು. ಹೊಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ 4 ಮಂದಿ ನಾವು ಮರ್ಡರ್ ಮಾಡೇವಿ, ನಿಮ್ಮ ತಾಕತ್ತಿದ್ರೆ ಏನು ಮಾಡ್ತೀರಿ ಮಾಡ್ರಿ ಅಂತೇಳಿ ಪೊಲೀಸ್ ಸ್ಟೇಷನ್ ಮುಂದೆ ಕಾಲು ಊರಿ ಚಾಲೆಂಜ್ ಮಾಡ್ತಾರೆ ಇವರು. ಯಾರು ಕೇಸಪ್ಪತ್ತ ಅವ್ರ ಕಡೆ ಇವ್ರಲ್ಲ, ಅಂದ್ರೆ ಅಷ್ಟು ಶಕ್ತಿ ಇದು, ಅಷ್ಟು ಪ್ರದರ್ಶನ ಮಾಡ್ತಾರೆ ಇವರು. ಅವಾಗ ಅವ್ರನ್ನ ಯಾರು ಹಿಡಿಯುವಂಥ ಒಂದು ಇದು ಆವೇಶ ನೋಡಿ ಅಷ್ಟು ಮಾಡಿ ಅವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಅವಾಗ ಎಸ್ಕೇಪ್ ಆಗಿ ಹೋಗ್ಬಿಡ್ತಾರೆ. ಅವಾಗ ಹೋದ ನಂತರ ಅವ್ರದ್ದು ಪ್ರತಿಸ್ಪರ್ಧಿ ಚೋಳಪ್ಪಗೌಡಂದು ಪ್ರತಿ ಮಾಡಿದ್ರಲ್ಲ ಅದಕ್ಕೆ ಸೇಡು ತೀರಿಸ್ಕೊಂಡ್ರು. ಅವಾಗ ಆ ನಂತರ ಏನು ಮಾಡ್ತಾರೆ, ಅದೇ ಟೈಮ್ದಾಗ ಏನು ಮಾಡ್ತಾರೆ ಅವರಿಗೆ, ಅವಾಗ ಶಿಕ್ಷೆ ಆಗ್ತದೆ ಇವರಿಗೆ 97ರೊಳಗೆ 1987ರೊಳಗೆ ಏನಾಗ್ತದ, ಈ ಕೇಸುಗಳಿಗೆ ಏನಾಗ್ತದೆ, ಇವರು 3 ಮಂದಿಗೆ ಯಾರು ಶಿವಾಜಿ ಬೋರ್ಗಿ, ಸಿದ್ದಪ್ಪ ಬೋರ್ಗಿ ಮತ್ತು ಕೇಸಪ್ಪ ತವ್ರ ಕಡೆ ಮೇಲೆಗೆ ಏನಾಗ್ತದೆ, ಇನ್ನೂ 2 ಸಹಚರರು ಅವರು ಅಷ್ಟು ಮಂದಿ ಏನಾದ್ರು ಜೀವಾವಧಿ ಶಿಕ್ಷೆ ಆಗ್ಬಿಡ್ತದೆ ಇದು. ಅವಾಗ ಜೀವಾವಧಿ ಶಿಕ್ಷೆ ಆದ ಬಳಿಕ ಏನು ಮಾಡ್ತಾರೆ, ಆಟೋಮೆಟಿಕ ಇವ ಕೇಸಪ್ಪ ಏನಪ್ಪ ಅಂದ್ರೆ ಅಧ್ಯಾತ್ಮ ಜೀವಿ, ಸ್ವಲ್ಪ ಅದರ ಕಡೆ ಭಾಳ ಸ್ವಲ್ಪ ಎಲ್ಲೇ ಇಟ್ಟೆಲ್ಲ ಮಾಡಿದ್ರು ಸದ್ಯಕ್ಕೆ ಯಾವಾಗಲೂ ಇವತ್ತಿ ಕುಂಕುಮ ಹಚ್ಚೋದು ಒಂದು ಅಧ್ಯಾತ್ಮ ಬಗ್ಗೆ ಒಲವು ಇವನಿಗೆ. ಆವಾಗ ಆಳಂದ ತಾಲೂಕದ ಒಂದು ಯಾವ್ದೋ ಒಂದು ಮಠ ಇರ್ತದಲ್ಲಿ ನಂದೂರು ಅಂಥೇಳಿ, ಆ ನಂದೂರು ಮಠದ ಸ್ವಾಮಿಗಳ ಬಳಿ ಹೋಗಿ ಇವರು ಅವರು ತಮ್ಮ ಆದಂಥ ಒಂದು ಇದು ತೊಳ್ಕೊಂಡ್ಬಿಡ್ತಾರೆ. ಅವ್ರು ಗುರುಗಳಿಗೆ ಏನು ಹೇಳ್ಬಿಡ್ತಾರಪ್ಪ ಅಂದ್ರೆ ನಮಗೆ ಶಿಕ್ಷೆ ಆಯಿತು, ಜೀವಾವಧಿ ಶಿಕ್ಷೆ ಆಯ್ತು ರೀ ಗುರುಗಳು ಅಂತ ಹೇಳಿ ಇವ್ರು ಅಳಲು ತೊಳ್ಕೊಂಡಾಗ ಆ ಸ್ವಾಮಿ ಏನು ಹೇಳ್ತಾನೆ ಅವಾಗ, ಅದೇನೂ ಹಂಗಿಲ್ಲ, ಇವೇನು ತಲೆ ಕೆಡಿಸ್ಕೊಬೇಡ್ರಿ, ಅದು ನಿರ್ದೋಷ ಆಗ್ತದೆ ಹೋರಿ ಅಂತ ಹೇಳ್ಬಿಡ್ತಾನವ. ಅವಾಗ ಇವ್ರು ವಿಚಿತ್ರ ಆಗ್ಬಿಡ್ತದೆ, ಜೀವಾವಧಿ ಶಿಕ್ಷೆ ಅಂತ ಹೆಂಗಾಗ್ತದ. ಅದೇ ವರ್ಷ ಏನಾಗ್ಬಿಡ್ತದೆ ಅಂದ್ರೆ ಅದು ಅಪೀಲ್ ಹೋಗಿರ್ತಾರೆ ಅವರು. ಅಪೀಲ್ ಹೋದಾಗ ಏನು ಮಾಡ್ತದೆ ಆಟೋಮೆಟಿಕಪ್ಪ ಅಂದ್ರೆ ಆಟೋಮೆಟಿಕ್ ಏನು ಮಾಡ್ತಾರೆ, ಅದನ್ನೇನದಲ್ಲ ಚೌಕಾಸಿ ಮಾಡಿ ನೋಡ್ಬೇಕಂತೇಳಿ ಹೈಕೋರ್ಟ್ ಏನು ಮಾಡ್ತದೆ, ಈ ಕೋರ್ಟಿಗೆ ಇದು ಕೊಟ್ಬಿಡ್ತದೆ, ಅಲ್ಲಿ ನಿರ್ದೋಷ ಆಗ್ಬಿಡ್ತದೆ ಅಲ್ಲಿ ಆಟೋಮೆಟಿಕ್. ಅದೇ ವರ್ಷ 1987 ಮತ್ತೆ ನಿರ್ದೋಷ ಆಗ್ಬಿಡ್ತದೆ. ಅವಾಗ ಏನು ಮಾಡ್ತಾರೆ ಇವರು ಭಾಳ ಖುಷಿಯಾಗಿ, ಅದಕ್ಕೆ ಹೆಚ್ಚಿಗೆ ಏನಾಗ್ಬಿಡ್ತು, ಆ ನಂದೂರು ಮಠದ ಮ್ಯಾಗ ಭಾಳ ಸ್ವಾಮಿಗಳ ಮ್ಯಾಗ ಭಾಳ ಇವ್ರದ್ದು ವಿಶ್ವಾಸ ಬೆಳೆದ್ಬಿಡ್ತದೆ. ಅವಾಗ ಆ ನಂತರ ಆಯಿತು ಅವ್ರಾಯ್ತು ಇವ್ರ ಪ್ರತಿಷ್ಠೆ ಇವ್ರು ಹೆಂಗೆ ಆಗ್ಬಿಡ್ತಂದ್ರೆ ಇಲ್ಲಿ ಒಂದು ಚುಲ್ಲಗಾಳ ನಡೀತಲ್ಲ, ಅವ್ರಿಗೆ ಹೊಡಿ ಅವ್ರು ಹೊಡಿಯೋದು ನಡೀತು, ಅವ್ರ ಸೇಡಿ ಸೇರ್ತು. ಇನ್ನೇನು ಉಳಿತಪ್ಪ ಲಾಸ್ಟಿಗಪ್ಪ ಅಂದ್ರೆ ನಡೀತು. ನಡೆದ ಬಳಕೆ ಏನು ಮಾಡ್ತು, ಆವಾಗ ಏನು ಮಾಡ್ತಾರೆ ಇವರೆಲ್ಲ ಬಂದು ಏನು ಮಾಡ್ತಾರೆ, ಇಲ್ಲಿ ಆಯರಿ ಒಳಗೆ ಕೇಸಪ್ಪ ತವರ್ಕೇಡನ್ನ ಸಿಸ್ಟರ್ ಮನೆ, ಇಲ್ಲಿ ಆಯರಿ ಸಿಂದಗಿಯ ಪೊಲೀಸ್ ಸ್ಟೇಷನ್ನ ಕೂವಳ್ತಿ ಮ್ಯಾಗ ಇರುವಂಥ ಒಂದು ಗ್ರಾಮದು. ಅಲ್ಲೇನು ಮಾಡ್ತಾರೆ, ಅಲ್ಲೆಲ್ಲ ಬಂದು ಅವ್ರು ಇದ್ದಾಗ ಅವಾಗೇನು ಮಾಡ್ತಾರೆ, ಸುತ್ತಿನ ಎಲ್ಲ ತಾಲೂಕು ನಮ್ಮ ಬಿಜಾಪುರ, ಗುಲ್ಬರ್ಗ, ನೆರೆ ಮಹಾರಾಷ್ಟ್ರ ಎಲ್ಲ ಜನರೇ ಮಾಡ್ತಾರೆ, ನ್ಯಾಯ ನಿಬಿಟ್ಟು ಏನು ಅನ್ಯಾಯ ಆಗಿದ್ದು ಬಂದುಬಿಡ್ತಾರೆ ಅವ್ರು. ಅಲ್ಲೆಲ್ಲ ತಮ್ಮ ಅಳಲು ತೊಳ್ಕೊಂಡು ಬಂದಿರ್ತಾರೆ ಅವರು.
ಆವಾಗ ಒಬ್ಬ ಎಲ್ಲ ಎನ್ಕ್ವೈರಿ ಮಾಡ್ತಾನೆ, ನೋಡ್ತಾನೆ. ಯಾಕಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಒಬ್ಬರು ದುಡ್ಡು ಕೊಟ್ಟಿರ್ತಾರೆ, ಆ ದುಡ್ಡು ಅದನ್ನು ನಾವು ತೊಗೋಬೇಕಾದ್ರೆ ಅವ ವಾಪಸ್ ಕೊಡೋಂಗಿಲ್ಲ, ಅಥವಾ ಒಂದು ಜಮೀನು ಹಾಕ್ಕೊಂಡಿರ್ತಾನೆ ವಾಪಸ್ ಬಿಡೋಂಗಿಲ್ಲ ಅವ. ಇದು ಕೋರ್ಟ ಕಚೇರಿಗೆ ಹೋದ್ರೆ ಆಗಂಗಿಲ್ಲ. ಇಂಥವು ಏನು ಮಾಡ್ತಾರೆ, ಅವ್ನ ಬುಲ್ ಎಲ್ಲ ಬಂದುಬಿಡ್ತಾರಲ್ಲ. ಆವಾಗ ಆ ಏರಿ ಒಳಗೆ ಹೆಂಗಪ್ಪ ಅಂದ್ರೆ ಇವ್ರು ಕೂತ್ರಪ್ಪ ಅಂದ್ರೆ ಒಂದು 100 ಜನ ಇರ್ತಾರೆ. ಬರೀ ರೊಟ್ಟಿ ಮಾಡ್ಲಿಕ್ಕೆ ಅವರಿಗೆ ಒಂದು 100 ಮಂದಿ ಹೆಣ್ಮಕ್ಳು ಇರ್ತಾರೆ. ಅವಾಗ ಇವ್ರಿಗೆಲ್ಲ ರೊಟ್ಟಿ ಮಾಡೋದು, ಇವ್ರಿಗೆಲ್ಲ ಊಟ ಮಾಡಿಸೋದು, ಅವ್ರಿಗೆ ಇಟ್ಕೊಳ್ಳೋದು ಒಂದು ದೊಡ್ಡದೊಂದು ಒಂದು ಇದ್ರ ಸೃಷ್ಟಿ ಮಾಡಿರ್ತಾರೆ. ಆ ಟೈಪ್ ಒಂದು ಮಾಬ್ ಇರ್ತದೆ ಅವಾಗ. ಅದು ಆವಾಗ ಒಂದು ಸಾಮ್ರಾಜ್ಯ ಸೃಷ್ಟಿ ಆಗ್ಬಿಡ್ತು. ಅವಾಗ ಭೀಮಾ ತೀರದ ಇವರಪ್ಪ ಅಂದ್ರೆ ಒಂದು ಸಾಮ್ರಾಜ್ಯ ಸೃಷ್ಟಿ ಆಯಿತು. ಆಗಿನ ಕಾಲದಾಗ ಇಂಡಿಯಾ ರವಿ ಪಾಟೀಲ್ರು ಅವ್ರನ್ನ ತಂದು ಇಲ್ಲಿ ಏನು ಮಾಡ್ತಾರೆ, ಅವಾಗ ಎಲ್ಲ ಕೂಡಿಸಿ ನಮ್ಮ ಭಾಗದಾಗ ಒಬ್ಬರು ಇರಬೇಕು, ನಮ್ಮ ಸಮುದಾಯದವ್ರು ಏನು ಮಾಡ್ತಾರೆ, ಇಂಡಿಗೆ ಮಾಡಿಕೊಂಡು ಅವಾಗ ದಾದಾಗೌಡ್ರು ಇಂಡಿ ಇವರೆಲ್ಲ ಸೇರಿ ಮಾಡ್ತಾರೆ, ನಮ್ಮ ಭಾಗಕ್ಕೆ ನೀವು ಬಂದು ನಿಂದಿರ್ಬೇಕಂತೇಳಿ ಅವ್ರನ್ನ ಕರೆ ತಂದು ಇಲ್ಲಿ ಎಲ್ಲ ಸಮುದಾಯದವರು ಮತ್ತು ಇಂಡಿ ಭಾಗದಾಗ ಅವಾಗ ಸಿಂದಗಿ ಇದ್ದಿದ್ರು. ಅವಾಗ ಇಂಡಿ ಮತಕ್ಷೇತ್ರದ್ದು ಪಕ್ಷೇತ್ರವಾಗಿ 3 ಸಲ ಮಾಡ್ಲಿಕ್ಕೆ ಇವ್ರದ್ದು ಒಂದು ಸ್ವಲ್ಪ ಬೆನ್ನಲ್ಲಿ ಅದಾವ. ಅವ್ರಿಗೆ 100% ಇವ್ರು ನಿಂತು ಮಾಡಿದ್ದು, ಅದಕ್ಕೆ ಅವ್ರು ಬೆನ್ನಲ್ಲಿ ನಿಂತರು ಅವಾಗ ಆಗಿನ ಕಾಲದಾಗ. ನಂತರ ಏನಾಯಿತು, ಅವಾಗ ಇಲ್ಲಿ ಎಲ್ಲ ಸಾಮ್ರಾಜ್ಯ ಮಾಡ್ಕೊಂಡು ಇಲ್ಲಿ ಆಯರ್ ಒಳಗೆ ಮಾಡ್ಕೊಂಡು ನಿಂತರು, ಮಾಡಿಕೊಂಡು ಅನ್ಯಾಯ ಆಗಿದ್ದಕ್ಕೆ ಅದಕ್ಕೆ ಇದನ್ನು ಮಾಡ್ಕೊತ ಹೋದರು. ಎಷ್ಟೋ ಜನರಿಗೆ ಅದರಿಂದ ಏನಾಯ್ತಪ್ಪ ಅಂದ್ರೆ ಒಳ್ಳೇದು ಆಯಿತು, ಒಳ್ಳೇದು ಮಾಡ್ಕೊತ ಹೊಂಟ್ರು. ಅವಾಗ ಇದೆಲ್ಲ ಮುಗೀತು, ವೈರಿಗಳ್ದು ಅವ್ರದ್ದು ಮುಗೀತು, ಇವ್ರದ್ದು ಮುಗೀತು, ಆಯಿತು. ಆದ ಬಳಿಕ ಏನು ಮಾಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಇವ್ರು ಹಿಡಿಬೇಕಲ್ಲ, ಇವ್ರ ಮ್ಯಾಗ ಕೇಸ್ ಇತ್ತು, ಮೈ ತುಂಬ ಕೇಸ್ಗಳಿದ್ದು. ಆದರೆ ಏನು ಮಾಡ್ಬೇಕಪ್ಪ ಅಂದ್ರೆ ಎಂಥ ಕಾಲ ಇತ್ತಪ್ಪ ಅಂದ್ರೆ ಆಗಿನ ಕಾಲದೊಳಗೆ 81ರಾಗ ಇವ್ರನ್ನ ಯಾರು ಎಲ್ಲಿ ಇದ್ದಿದ್ದು ಫೋಟೋ ಎಲ್ಲಿ ಸಿಗ್ತಿದ್ದಿಲ್ಲ. ಇಷ್ಟೆಲ್ಲ ಕೇಸ್ಗಳು ಮಾಡಿದ್ರು ಸಹ, ಇಷ್ಟೆಲ್ಲ ಕೃತ್ಯಗಳು ಇದ್ದರೂ ಸದ್ಯಕ್ಕೆ, ಇಷ್ಟೆಲ್ಲ 10 ಕೊಲೆ ಕೇಸ್ ಇದ್ರೂ ಪೊಲೀಸರ ಡಿಪಾರ್ಟ್ಮೆಂಟ್ದೊಳಗೆ ಇವ್ರು ಒಂದು ಫೋಟೋ ಎಲ್ಲಿ ಸಿಗಲಾರ್ದಂಥ ಒಂದು ಇದು ಇತ್ತು. ಅವಾಗ ನಾವೇನು ಮಾಡ್ತಿದ್ದೆವು, ಅವಾಗ ರೀಲ್ ಇದ್ದವು. ಹೋಗಿ ಅವ್ರನ್ನ ಸಂದರ್ಶನ ಮಾಡ್ಬೇಕಾದ್ರೆ ವಿಶ್ವಾಸ ಬೇಕಲ್ಲ, ಯಾವ ಮುಖಾಂತರ ಬರ್ತಾರೋ ಅವರು, ಪತ್ರಕರ್ತರಾಗಿ ಬರ್ತಾರೋ ಏನು ಡಿಪಾರ್ಟ್ಮೆಂಟ್ದವ್ರು ಬರ್ತಾರೋ ಅಂತೇಳಿ ವಿಶ್ವಾಸ ಇದ್ದಿಲ್ಲ ಅವ್ರಿಗೆ, ಯಾರಿಗೂ ವಿಶ್ವಾಸ ಇದ್ದಿಲ್ಲ. ಅವಾಗ ನಾವು ಹತ್ತಿರದ ಒಂದು ಸ್ವಲ್ಪ ನೆರೆ ಹಳ್ಳಿಯವರು ಮತ್ತು ದೂರಿನ ಸಂಬಂಧಿಕರು ಹತ್ತಿರದವ್ರು ಇದ್ದೀವಿ ಅಂತೇಳಿ ಅವಾಗ ನಮಗೊಂದೊಂದು ಸಲ ಅವಕಾಶ ಕೊಡ್ತೀರ. ಅವಾಗ ನಂದು 1993 ಒಂದು ಅಪರಾಧಕ್ಕೆ ಸವಲತ್ತು ನಾನೊಂದು ಪೋರ್ಟಲ್ ಪತ್ರಿಕೆ ತೆಗೆದಿದ್ದೆ ನಾನು. ಅವಾಗ ಹೋಗಿ ಅವ್ರನ್ನ ಸಂದರ್ಶನ ಮಾಡಿ ನಾ ಬರೋಕ್ಕೆ ಚಾಲು ಮಾಡಿದೆ. ಅವಾಗ ಪತ್ರಿಕೆದು ಕಟ್ ಮಾಡಿಕೊಂಡು ಪೊಲೀಸರು ಹಚ್ಕೊಂಡು ಅವಾಗ ಪೊಲೀಸರು ನಮ್ಮ ಕಡೆ ಇದು ಮಾಡ್ತೀವಿ, ಇನ್ಫಾರ್ಮೇಷನ್ ತೊತ್ತಿರು. ಆ ಮಟ್ಟಕ್ಕೆ ಅವಾಗಿತ್ತು. ಅವಾಗ ಏನು ಮಾಡಿದ್ರು, ಇಲ್ಲಿ ಆಯರ್ ಒಳಗೆ ರೇಡ್ ಹಾಕ್ಬೇಕಲ್ಲ, ರೇಡ್ ಹಾಕಬೇಕಾದ್ರೆ 1995ರಲ್ಲಿ ಆಯರ್ ಒಳಗೆ ರೇಡ್ ಹಾಕ್ಬೇಕು, ಹಿಡಿಬೇಕಪ್ಪ ಕೇಸಪ್ಪಗಪ್ಪ ಅಂತಂದ್ರೆ ಅವಾಗ ಏನು ಮಾಡ್ತಾರೆ, ಬಿಜಾಪುರ ಜಿಲ್ಲೆಯಿಂದ ಒಂದೇಯಿಂದ ಸಾಧ್ಯ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡ್ರು ಅವರು. ಯಾಕಂದ್ರೆ ಇವರು ಮುಂದೆ ಸುಮಾರು ಆಯುಧಗಳು ಜಮಾ ಮಾಡಿದರು. ಇವ್ರು ಹೆಂಗೆ ಹತ್ತಿದ್ರಪ್ಪ ಅಂತಂದ್ರೆ ಒಂದು 500-600 ಜನ ಬರ್ತಾರನು, ನಮ್ಗೆ ಹಿಡ್ಯಾಕೆ 500 ಜನ ಬರ್ತಾರ, ಅಷ್ಟು ಇವ್ರು ಆಗಿಬಿಟ್ಟಿದ್ರು. ಇವರು